ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಮೃತ 2.0 ಯೋಜನೆಯಡಿ ಅಮೃತ ಮಿತ್ರ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ವೃಕ್ಷ ಸಂರಕ್ಷಣೆಗಾಗಿ ಮಹಿಳೆಯರು ಎಂಬ ಶೀರ್ಷಿಕೆಯಡಿ ಪ್ರತಿಯೊಬ್ಬ ಮಹಿಳೆಯೂ ಒಂದು ಸಸಿಯನ್ನು ನೆಟ್ಟು ಪೋಷಿಸುವ ಯೋಜನೆ ಇದಾಗಿದೆ. ನಗರಸಭೆಯಲ್ಲಿ ಅಮೃತ 2.0 ಯೋಜನೆಯ ಬಗ್ಗೆ ಮಹಿಳೆಯರಿಗೆ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಸಾಗರ ನಗರ ಅಭಿವೃದ್ಧಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉದ್ಘಾಟಿಸಿದರು. ಈ ವೇಳೆ ನಗರಸಭೆಯ ಪೌರಾಯುಕ್ತ ಎಚ್ಕೆ ನಾಗಪ್ಪ, ಸಮುದಾಯ ಸಂಘಟನಾಧಿಕಾರಿ ರಾಜ್ಕುಮಾರ್, ನಗರಸಭೆಯ ಉಪಾಧ್ಯಕ್ಷ ಸವಿತಾ ವಾಸು, ಮಹಿಳಾ ಒಕ್ಕೂಟದ ನಾಗವೇಣಿ, ಕಸ್ತೂರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಚ್ಕೆ ನಾಗಪ್ಪ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಸಸಿ ನೆಟ್ಟು ಪೋಷಿಸುವ ಯೋಜನೆ ಇದಾಗಿದ್ದು, ಸ್ತ್ರೀ ಶಕ್ತಿ ಸಂಘಟನೆಗಳು ಗಿಡ ನೆಡುವ ಕಾರ್ಯಕ್ರಮದ ನಿರ್ವಹಣೆ ಮಾಡಲಿವೆ. ಇದಕ್ಕೆ ತಗಲುವ ವೆಚ್ಚವನ್ನು ಸರ್ಕಾರದಿಂದಲೇ ಭರಿಸಲಾಗುವುದು ಎಂದು ತಿಳಿಸಿದರು. ದೂರದರ್ಶನದೊಂದಿಗೆ ಸಾಗರ ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಮಾತೆಗಾಗಿ ಒಂದು ಮರ ಸಸಿ ನೆಡುವ ಮತ್ತು ಅದನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡಲಾಗುತ್ತಿದೆ. ಗ್ರಾಮ ಮತ್ತು ನಗರ ಪ್ರದೇಶವನ್ನು ಹಸರೀಕರಣ ಮಾಡಲು ಎಲ್ಲರ ಸಹಕಾರ ಅಗತ್ಯ ಎಂದರು. ಅದರ ಪ್ರತಿಯೊಂದು ಸಂರಕ್ಷಣೆಯನ್ನ ಈ ಅಮೃತ್ ಯೋಜನೆ ಅಡಿಯಲ್ಲೇ ಬರೆಸ್ತಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಸದುಪಯೋಗವನ್ನ ಪಡಿಸ್ಕೋಬೇಕು ಅಂತ ಸಾಗರ ನಗರಸಭೆಯ ಸಮುದಾಯ ಸಂಘಟನಾಧಿಕಾರಿ ರಾಜ್ಕುಮಾರ್, ಸಾಗರ ನಗರಾದ್ಯಂತ ಮಹಿಳಾ ಸಂಘಟನೆಗಳ ಸಹಕಾರದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶಾಲಾ ಕಾಲೇಜು ಖಾಲಿ ಸ್ಥಳಗಳನ್ನು ಗುರುತಿಸಿ ಸಸಿ ನೆಟ್ಟು ಅದನ್ನು ಪೋಷಿಸುವ ಜವಾಬ್ದಾರಿಯನ್ನು ಮಹಿಳೆಯರಿಗೆ ನೀಡಲಾಗುತ್ತಿದೆ ಎಂದರು. ಮಹಿಳಾ ಸ್ವಸಹಾಯ ಸಂಘಗಳ ಜೊತೆಗೆ ಕ್ಷೇತ್ರ ಭೇಟಿಯನ್ನ ಮಾಡಿ ಸ್ಥಳ ವೀಕ್ಷಣೆ ಮಾಡಿ ನಾವು ಅಲ್ಲಿ ಗಿಡಗಳನ್ನು ನೆಡುವಂತಹ ಒಂದು ಕೆಲಸವನ್ನ ಕೈಗೊಳ್ತಾ ಇದ್ದೇವೆ. ಫಲಾನುಭವಿ ಮಾಲಾ, ಪಶ್ಚಿಮ ಘಟ್ಟದ ಶ್ರೇಣಿಯ ಮಳೆ ಕಾಡುಗಳು ಮಾಯವಾಗುತ್ತಿವೆ. ಅಪರೂಪದ ಸಸ್ಯಜೀವಿ ಸಂಕುಲಗಳು ನಶಿಸುತ್ತಿವೆ. ಅವುಗಳನ್ನು ಉಳಿಸಿಕೊಳ್ಳುವ ಕೆಲಸ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಾಗಾರವು ಹೆಚ್ಚು ಸಹಕಾರಿಯಾಗಿದೆ ಎಂದರು. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಅತ್ಯಂತ ಅಮೂಲ್ಯವಾದಂಥ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳ ತುಂಬ ನಾಶವಾಗಿ ಹೋಗಿರೋದ್ರಿಂದ ಅದನ್ನೆಲ್ಲ ಬೆಳೆಸಲಿಕ್ಕೆ ಈಗ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಫಲಾನುಭವಿ ಪ್ರಮೋದ ಹೆಗಡೆ, ಸಾಗರ ನಗರಸಭೆಯಲ್ಲಿ ಅಮೃತ ಮಿತ್ರ ಯೋಜನೆಯ ಬಗ್ಗೆ ಉಪಯುಕ್ತ ಕಾರ್ಯಾಗಾರ ನಡೆಸಿದ್ದಾರೆ. ಈ ಭಾಗದಲ್ಲಿರುವ ಉದ್ಯಾನವನದಲ್ಲಿ ಮಹಿಳಾ ಸಂಘಟನೆಗಳು ಸೇರಿ ಸಸಿ ನೆಡಲಾಗುವುದು ಎಂದರು. ಅದನ್ನ ಪೋಷಣೆ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ, ನಮ್ಮ ಸಂಘದ ವತಿಯಿಂದ ನಡೆಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಾಗಾರದ ನಂತರ ಸಾಗರ ನಗರದ ವಿವಿಧ ಉದ್ಯಾನವನಗಳಿಗೆ ಸ್ತ್ರೀ ಶಕ್ತಿ ಸಂಘಟನೆಯ ಕಾರ್ಯಕರ್ತೆಯರು ಭೇಟಿ ನೀಡಿ ವಿವಿಧ ಜಾತಿಯ ಹೂವು, ಹಣ್ಣು, ಗಿಡಮೂಲಿಕೆ, ಸಸಿಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಪ್ಲಾಸ್ಟಿಕ್ನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ನಗರಸಭೆಯ ಸ್ವಸಹಾಯ ಗುಂಪುಗಳಿಗೆ ಬಟ್ಟೆ ಚೀಲಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲಾಯಿತು.